ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಿದ್ದಾರೆ ಬರುತ್ತಿದ್ದಾರೆ. ಕುರ್ಚಿ ಮಾತ್ರ ಇನ್ನೂ ದೂರ ಆಗ್ತಾ ಇದೆ. ಇದು ಯಾಕೆ ಅನ್ನುವಂತಹ ಪ್ರಶ್ನೆ ಡಿ ಕೆ ಶಿವಕುಮಾರ್ ಪ್ಲಸ್ ಡಿ ಕೆ ಶಿವಕುಮಾರ್ ಬಣದವರನ್ನ ಕಾಡ್ತಾನೆ. ಸಿಎಂ ಕುರ್ಚಿಗಾಗಿ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನಡೆಸಿದಂತಹ ಕಸರತ್ತು ಒಂದೆರಡಲ್ಲ. ಸಿಎಂ ವಿರುದ್ಧ ಹೊಸ ಅಸ್ತ್ರವನ್ನ ಪ್ರಯೋಗಿಸಿದ್ರ ಹಾಗಿದ್ರೆ ಡಿ ಕೆ ಶಿವಕುಮಾರ್. ಏನದು ಹೊಸ ಅಸ್ತ್ರ? ಡಿ ಕೆ ಶಿವಕುಮಾರ್ ಅವರು ಮೊದಲಿನಿಂದನೂ ಕೂಡ ಹೇಳಿಕೊಂಡು ಬರ್ತಾ ಇರೋದು, ಈ ಒಂದು ವಿಚಾರಗಳು ಗುಟ್ಟಾಗಿ ಮಾತಾಡಿರೋದು, 4 ಜನರ ಮಧ್ಯೆ ಮಾತಾಡಿರೋದು, ಆ ಗುಟ್ಟು ರಟ್ಟಾಗಬಾರದು ಅಂತ ಹೇಳುವ ಮೂಲಕ ಹಾಗಿದ್ರೆ ಮಾತುಕತೆ ನಡೆದಿದೆ ಅನ್ನೋದನ್ನ ಬೇರೆ ರೀತಿಯಲ್ಲಿ ಒಪ್ಕೊಂಡಿದ್ರು. ಈಗ ಡಿ ಕೆ ಶಿವಕುಮಾರ್ ಇನ್ನೊಂದು ರೀತಿಯ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಏನು ಆ ಅಸ್ತ್ರ? ಸಾಮ ದಾನ ಇವೆಲ್ಲ ಆಯಿತು, ಮುಂದೆ ಭೇದ ದಂಡವ, ಇನ್ನಷ್ಟು ಅಗ್ರೆಸಿವ್ ಆಗುವಂತಹ ಕೆಲಸ ಡಿ ಕೆ ಶಿವಕುಮಾರ್ ಅವರಿಂದ ಆಗಬಹುದಾ? ಏನ್ ಹೇಳಿದ್ದಾರೆ ಅಂತಂದ್ರೆ, ನನಗೆ ಸಿದ್ದರಾಮಯ್ಯ ಅವರ ಬೆಂಬಲನೂ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಬೆಂಬಲ ಇದೆ ಅಂದ್ರೆ ಅರ್ಥ ಏನು? ಮುಂದೊಂದಿನ ಸಿದ್ದರಾಮಯ್ಯ ಅವರೇ ನನಗೆ ಚೇರನ್ನ ಬಿಟ್ಟುಕೊಡ್ತಾರೆ, ಅವರಿಗೂ ನಾನು ಸಿಎಂ ಆಗಬೇಕು ಅನ್ನುವಂತಹ ಇರಾದೆ ಇದೆ ಅನ್ನೋ ದಾಟಿಯಲ್ಲಿ ಮಾತಾಡಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಹೋದಲ್ಲಿ ಬಂದಲ್ಲಿ ಹೈಕಮಾಂಡ್ ನತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದರೆ ಈಗಲೇ ಚೇರ್ ಬಿಟ್ಕೊಡ್ತೀವಿ ಅನ್ನೋ ಲೆಕ್ಕದಲ್ಲಿ ಅವರು ಮಾತಾಡ್ತಾರೆ. ಇವರು ನೋಡಿದ್ರೆ ಸಿದ್ದರಾಮಯ್ಯ ಅವರ ಬೆಂಬಲನೂ ಇದೆ ನನಗೆ ಅಂತ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ ಚರ್ಚೆ ಆಗಿದೆ. ಇದು ಬಹಳ ಮುಖ್ಯವಾದಂತಹ ವಿಚಾರ. ಡಿ ಕೆ ಶಿವಕುಮಾರ್ ಅವರು ಫಸ್ಟ್ ಟೈಮ್ ಹೇಳ್ತಾ ಇರೋದೇನಂದ್ರೆ, ರಾಹುಲ್ ಗಾಂಧಿ ಸಮ್ಮುಖದಲ್ಲೇ ಚರ್ಚೆ ಆಗಿದೆ. ಇದನ್ನ ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಿ? ಚೇರ್ ವಿಚಾರವಾಗಿ ಚರ್ಚೆ ಆಗಿದೆಯಾ? 2.5 ವರ್ಷ ಅಂತ ಚರ್ಚೆ ಆಗಿದೆಯಾ? ಆ ರೀತಿ ಒಪ್ಕೊಂಡಿದ್ದ ಸಿದ್ದರಾಮಯ್ಯ ಅವರು ಈಗ ಚೇರನ್ನ ಬಿಟ್ಟುಕೊಡ್ತಾ ಇಲ್ವಾ? ರಾಹುಲ್ ಗಾಂಧಿ ಸಮ್ಮುಖದಲ್ಲೇ ಚರ್ಚೆ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಯಾವ ರೀತಿ ಚರ್ಚೆ ಆಗಿದೆ ಅನ್ನೋದನ್ನು ಹೇಳ್ಬಿಡ್ಬೇಕಾಯ್ತು. ಇಲ್ಲ 2.5 ವರ್ಷ ಅಂತ ಆಗಿದೆ, ಅಸಲಿಗೆ ಮಾತಿನ ಪ್ರಕಾರ ಸಿದ್ದರಾಮಯ್ಯ ಅವರು ಚೇರ್ ಬಿಟ್ಟು ಕೊಡಬೇಕಾಗಿತ್ತು, ಆದ್ರೆ ಇನ್ನೂ ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಯಾಕೆ ಕ್ಲಾರಿಟಿ ಇರೋದಿಲ್ಲ ನಿಮ್ಮ ಸ್ಟೇಟ್ಮೆಂಟ್ಗಳಲ್ಲಿ? ನಿಮಗೆ ಹೋಗೋರಿಗೆ ಸಂದೇಶನೂ ಹೋಗ್ಬೇಕು, ಮತ್ತೆ ಈ ರೀತಿ ನೈಸ್ ಆಗಿ ಮಾತಾಡಿ ಎಲ್ಲವನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ಳೋ ಕೆಲಸನೂ ಆಗ್ಬೇಕು. ಯಾರಾದ್ರೂ ಇದನ್ನ ಗಟ್ಟಿಗೆ ಹಚ್ಚುವ ಕೆಲಸ ಮಾಡಿದ್ರೆ, ನಾನೇನ್ ಮಾತಾಡಿದ್ದೀನಿ, ರಾಹುಲ್ ಗಾಂಧಿ ಜೊತೆ ಚರ್ಚೆ ಆಗಿದೆ ಅಂತ ಹೇಳಿದ್ದೀನಿ, ಅದು ಇದೇ ಅಂತ ಯಾಕೆ ತಿಳ್ಕೊತೀರಿ, ಬೇರೇನೂ ಆಗಿರ್ಬೋದಲ್ಲ ಅಂತ ಮತ್ತೆ ಆ ರೀತಿ ಬರೋದು. ಸೊ ಮತ್ತೆ ಹೈಕಮಾಂಡ್ಗೆ ಕೊಟ್ಟ ಮಾತನ್ನ ಈಗ ಸದ್ಯ ಡಿ ಕೆ ಶಿವಕುಮಾರ್ ಅವರು ನೆನಪಿಸಿದರ ಅಥವಾ ನೆನಪಿಸಿದ್ದಾರೆ ಅಂತ ನಾವು ಅನ್ಕೋಬಹುದು. ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ ಚರ್ಚೆ ಅಂತ ಹೇಳಿದ್ಯಾಕೆ? ನೆನಪು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ನೆನಪಿಸಿದ್ದಾರೆ, ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿಯೇ ಚರ್ಚೆ ಆಗಿದೆ ಅಂತ. ಇಷ್ಟು ದಿನಗಳ ಕಾಲ ಇದನ್ನ ಹೇಳಿಲ್ಲ ಡಿ ಕೆ ಶಿವಕುಮಾರ್ ಅವರು. ಆದರೆ ಹೊಸ ಬಾಂಬ್ ಸಿಡಿಸಿರೋದೇನಂತಂದ್ರೆ, ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ ಚರ್ಚೆ ಆಗಿದೆ ಅಂತ ಹೇಳಿ. ಇನ್ನ ಈ ಕಡೆ ಶಿಷ್ಯ ನಲಪಾಡ್ ಜೊತೆಗೆ 1 ಗಂಟೆ ಚರ್ಚೆ ಮಾಡಿದ್ದಾರೆ. ಏನಕ್ಕೆ ಚರ್ಚೆ ಮಾಡಿದ್ರು, ಯಾವ ವಿಚಾರದ ಬಗ್ಗೆ ಚರ್ಚೆ ಆಯಿತು, ಇದು ಇನ್ನೊಂದು ರೀತಿಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಬಜೆಟ್ ಮುಗಿತಾ ಇದ್ದಂತೆ ಬಂಡೆ ಬಂಡಾಯ ಏಳುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ದೇವರಾಜ್ ಅರಸ್ ಅವರ ದಾಖಲೆಯನ್ನು ಮುರಿದ ಮೇಲೆ ಚೇರ್ ಕೊಡ್ತಾರೆ ಅಂತಂದ್ರು. ದೇವರಾಜ್ ಅರಸರ ದಾಖಲೆಯನ್ನ ಸಿದ್ದರಾಮಯ್ಯ ಸರಿಗಟ್ಟಿದ್ರು, ದಾಖಲೆ ಮುರಿದ್ರು. ಈಗ 17ನೇ ಬಜೆಟ್ ಮಂಡನೆ ಮಾಡುವ ಮೂಲಕ ಮತ್ತೊಂದು ದಾಖಲೆಗೆ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಬಜೆಟ್ ಮಂಡನೆ ಮಾಡಿದ ನಂತರ ಸಿಎಂ ಚೇರ್ ಅನ್ನ ಬಿಟ್ಟುಕೊಡ್ತಾರಾ? ಸಿಎಂ ಚೇರ್ ಬಿಟ್ಟುಕೊಡ್ಲಿಲ್ಲ ಅಂತಂದ್ರೆ ಬಂಡೆ ಬಂಡಾಯ ಏಳುತ್ತಾ? ಇನ್ನ ತಾಳ್ಮೆ ಪರೀಕ್ಷೆ ಮಾಡೋಂಗಿಲ್ಲ. ನನ್ನ ದಾರಿ ನನಗೆ, ನಾನು ಬಂಡೇಳ್ತೀನಿ ಅಂತ ಡಿ ಕೆ ಶಿವಕುಮಾರ್ ನಿರ್ಧಾರ ಮಾಡಿದಂತಿದೆ. ಕಾದು ಕಾದು ಸುಸ್ತಾಗಿ ಡಿಸಿಎಂ ಕೆರಳಿದಂತೆ ಕಾಣ್ತಾ ಇದೆ. ಶಿವಕುಮಾರ್ ಕೆರಳಿದರೆ ಎಲ್ಲ ಛಿದ್ರ ಆಗಬಹುದಾ? ಕಾಂಗ್ರೆಸ್ನ ಮೇಲೆ ಪರಿಣಾಮ ಬೀರಬಹುದಾ? ಅಷ್ಟರೊಳಗೆ ಹೈಕಮಾಂಡ್ ಎಚ್ಚೆತ್ತುಕೊಂಡು ಮತ್ತೆ ಸಮಾಧಾನ ಪಡಿಸಿ ಡಿಸಿಎಂ ಚೇರ್ನಲ್ಲೇ ಕೂರಿಸ್ತಾರಾ ಅಥವಾ ಸಿಎಂ ಚೇರ್ಗೆ ಕರ್ಕೊಂಡು ಬರ್ತಾರಾ? ಇದು ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಈಗ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಿದ್ದಾರೆ. ಕುರ್ಚಿ ಮಾತ್ರ ಇನ್ನೂ ದೂರ ಆಗ್ತಾ ಇದೆ. ಇದು ಯಾಕೆ ಅನ್ನುವಂತಹ ಪ್ರಶ್ನೆ ಡಿ ಕೆ ಶಿವಕುಮಾರ್ ಪ್ಲಸ್ ಡಿ ಕೆ ಶಿವಕುಮಾರ್ ಬಣದವರನ್ನ ಕಾಡ್ತಾನೆ.
ಸಿಎಂ ಕುರ್ಚಿಗಾಗಿ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರು ನಡೆಸಿದಂತಹ ಕಸರತ್ತು ಒಂದೆರಡಲ್ಲ. ಸಿಎಂ ವಿರುದ್ಧ ಹೊಸ ಅಸ್ತ್ರವನ್ನ ಪ್ರಯೋಗಿಸಿದ್ರ ಹಾಗಿದ್ರೆ ಡಿಕೆ ಶಿವಕುಮಾರ್. ಏನದು ಹೊಸ ಅಸ್ತ್ರ? ಡಿಕೆ ಶಿವಕುಮಾರ್ ಅವರು ಮೊದಲಿನಿಂದಾನೂ ಕೂಡ ಹೇಳಿಕೊಂಡು ಬರ್ತಾ ಇರೋದು, ಈ ಒಂದು ವಿಚಾರಗಳು ಗುಟ್ಟು ಗುಟ್ಟಾಗಿ ಮಾತಾಡಿರೋದು, 4 ಜನರ ಮಧ್ಯೆ ಮಾತಾಡಿರೋದು, ಆ ಗುಟ್ಟು ರಟ್ಟಾಗಬಾರದು ಅಂತ ಹೇಳುವ ಮೂಲಕ ಹಾಗಿದ್ರೆ ಮಾತುಕತೆ ನಡೆದಿದೆ ಅನ್ನೋದನ್ನ ಬೇರೆ ರೀತಿಯಲ್ಲಿ ಒಪ್ಕೊಂಡಿದ್ರು. ಈಗ ಡಿಕೆ ಶಿವಕುಮಾರ್ ಇನ್ನೊಂದು ರೀತಿಯ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಏನು ಆ ಅಸ್ತ್ರ? ಸಾಮ ದಾನ ಇವೆಲ್ಲ ಆಯಿತು, ಮುಂದೆ ವೇದ ದಂಡವ, ಇನ್ನಷ್ಟು ಅಗ್ರೆಸಿವ್ ಆಗುವಂತಹ ಕೆಲಸ ಡಿಕೆ ಶಿವಕುಮಾರ್ ಅವರಿಂದ ಆಗಬಹುದಾ? ಏನ್ ಹೇಳಿದ್ದಾರೆ ಅಂತಂದ್ರೆ, ನನಗೆ ಸಿದ್ದರಾಮಯ್ಯ ಅವರ ಬೆಂಬಲನೂ ಇದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಬೆಂಬಲ ಇದೆ ಅಂದ್ರೆ ಅರ್ಥ ಏನು? ಮುಂದೊಂದಿನ ಸಿದ್ದರಾಮಯ್ಯ ಅವರೇ ನನಗೆ ಚೇರನ್ನ ಬಿಟ್ಟುಕೊಡ್ತಾರೆ, ಅವರಿಗೂ ನಾನು ಸಿಎಂ ಆಗಬೇಕು ಅನ್ನುವಂತಹ ಇರಾದೆ ಇದೆ ಅನ್ನೋ ದಾಟಿಯಲ್ಲಿ ಮಾತಾಡಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಹೋದಲ್ಲಿ ಬಂದಲ್ಲಿ ಹೈಕಮಾಂಡ್ ನತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದರೆ ಈಗಲೇ ಚೇರ್ ಬಿಟ್ಕೊಡ್ತೀವಿ ಅನ್ನೋ ಲೆಕ್ಕದಲ್ಲಿ ಅವರು ಮಾತಾಡ್ತಾರೆ. ಇವರು ನೋಡಿದ್ರೆ ಸಿದ್ದರಾಮಯ್ಯ ಅವರ ಬೆಂಬಲನೂ ಇದೆ ನನಗೆ ಅಂತ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ ಚರ್ಚೆ ಆಗಿದೆ, ಇದು ಬಹಳ ಮುಖ್ಯವಾದಂತಹ ವಿಚಾರ. ಡಿಕೆ ಶಿವಕುಮಾರ್ ಅವರು ಫಸ್ಟ್ ಟೈಮ್ ಹೇಳ್ತಾ ಇರೋದೇನೆಂದ್ರೆ, ರಾಹುಲ್ ಗಾಂಧಿ ಸಮ್ಮುಖದಲ್ಲೇ ಚರ್ಚೆ ಆಗಿದೆ. ಇದನ್ನ ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಿ? ಚೇರ್ ವಿಚಾರವಾಗಿ ಚರ್ಚೆ ಆಗಿದೆಯಾ? 2.5 ವರ್ಷ ಅಂತ ಚರ್ಚೆ ಆಗಿದೆಯಾ? ಆ ರೀತಿ ಒಪ್ಕೊಂಡಿದ್ದ ಸಿದ್ದರಾಮಯ್ಯ ಅವರು ಈಗ ಚೇರನ್ನ ಬಿಟ್ಟು ಕೊಡ್ತಾ ಇಲ್ವಾ? ರಾಹುಲ್ ಗಾಂಧಿ ಸಮ್ಮುಖದಲ್ಲೇ ಚರ್ಚೆ ಆಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಯಾವ ರೀತಿ ಚರ್ಚೆ ಆಗಿದೆ ಅನ್ನೋದನ್ನು ಹೇಳ್ಬಿಡ್ಬೇಕಾಯ್ತು. ಇಲ್ಲ 2.5 ವರ್ಷ ಅಂತ ಆಗಿದೆ, ಅಸಲಿಗೆ ಮಾತಿನ ಪ್ರಕಾರ ಸಿದ್ದರಾಮಯ್ಯ ಅವರು ಚೇರ್ ಬಿಟ್ಟು ಕೊಡಬೇಕಾಗಿತ್ತು, ಆದ್ರೆ ಇನ್ನೂ ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಯಾಕೆ ಕ್ಲಾರಿಟಿ ಇರೋದಿಲ್ಲ ನಿಮ್ಮ ಸ್ಟೇಟ್ಮೆಂಟ್ಗಳಲ್ಲಿ? ನಿಮಗೆ ಹೋಗೋರಿಗೆ ಸಂದೇಶನೂ ಹೋಗ್ಬೇಕು, ಮತ್ತೆ ಈ ರೀತಿ ನೈಸ್ ಆಗಿ ಮಾತಾಡಿ ಎಲ್ಲವನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ಳೋ ಕೆಲಸನೂ ಆಗ್ಬೇಕು. ಯಾರಾದ್ರೂ ಇದನ್ನ ಗಟ್ಟಿಗೆ ಹಚ್ಚುವ ಕೆಲಸ ಮಾಡಿದ್ರೆ, ನಾನೇನ್ ಮಾತಾಡಿದ್ದೀನಿ, ರಾಹುಲ್ ಗಾಂಧಿ ಜೊತೆ ಚರ್ಚೆ ಆಗಿದೆ ಅಂತ ಹೇಳಿದ್ದೀನಿ, ಅದು ಇದೇ ಅಂತ ಯಾಕೆ ತಿಳ್ಕೊತೀರಿ, ಬೇರೇನೋ ಆಗಿರ್ಬೋದಲ್ಲ ಅಂತ ಮತ್ತೆ ಆ ರೀತಿ ಬರೋದು. ಸೊ ಮತ್ತೆ ಹೈಕಮಾಂಡ್ಗೆ ಕೊಟ್ಟ ಮಾತನ್ನ ಈಗ ಸದ್ಯ ಡಿಕೆ ಶಿವಕುಮಾರ್ ಅವರು ನೆನಪಿಸಿದರ ಅಥವಾ ನೆನಪಿಸಿದ್ದಾರೆ ಅಂತ ನಾವು ಅನ್ಕೋಬಹುದು. ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ ಚರ್ಚೆ ಅಂತ ಹೇಳಿದ್ಯಾಕೆ ನೆನಪು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ನೆನಪಿಸಿದ್ದಾರೆ, ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿಯೇ ಚರ್ಚೆ ಆಗಿದೆ ಅಂತ. ಇಷ್ಟು ದಿನಗಳ ಕಾಲ ಇದನ್ನ ಹೇಳಿಲ್ಲ ಡಿಕೆ ಶಿವಕುಮಾರ್ ಅವರು. ಆದರೆ ಹೊಸ ಬಾಂಬ್ ಸಿಡಿಸಿರೋದೇನಂತಂದ್ರೆ, ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ ಚರ್ಚೆ ಆಗಿದೆ ಅಂತ ಹೇಳಿ. ಇನ್ನ ಈ ಕಡೆ ಶಿಷ್ಯ ನಲಪಾಡ್ ಜೊತೆಗೆ 1 ಗಂಟೆ ಚರ್ಚೆ ಮಾಡಿದ್ದಾರೆ. ಏನಕ್ಕೆ ಚರ್ಚೆ ಮಾಡಿದ್ರು, ಯಾವ ವಿಚಾರದ ಬಗ್ಗೆ ಚರ್ಚೆ ಆಯಿತು, ಇದು ಇನ್ನೊಂದು ರೀತಿಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಬಜೆಟ್ ಮುಗಿತಾ ಇದ್ದಂತೆ ಬಂಡೆ ಬಂಡಾಯ ಏಳುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ದೇವರಾಜ್ ಅರಸ್ ಅವರ ದಾಖಲೆಯನ್ನು ಮುರಿದ ಮೇಲೆ ಚೇರ್ ಕೊಡ್ತಾರೆ ಅಂತಂದ್ರು. ದೇವರಾಜ್ ಅರಸರ ದಾಖಲೆಯನ್ನ ಸಿದ್ದರಾಮಯ್ಯ ಸರಿಗಟ್ಟಿದ್ರು, ದಾಖಲೆ ಮುರಿದ್ರು. ಈಗ 17ನೇ ಬಜೆಟ್ ಮಂಡನೆ ಮಾಡುವ ಮೂಲಕ ಮತ್ತೊಂದು ದಾಖಲೆಗೆ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಬಜೆಟ್ ಮಂಡನೆ ಮಾಡಿದ ನಂತರ ಸಿಎಂ ಚೇರ್ ಅನ್ನ ಬಿಟ್ಟುಕೊಡ್ತಾರಾ? ಸಿಎಂ ಚೇರ್ ಬಿಟ್ಟುಕೊಡ್ಲಿಲ್ಲ ಅಂತಂದ್ರೆ ಬಂಡೆ ಬಂಡಾಯ ಏಳುತ್ತಾ? ಇನ್ನ ತಾಳ್ಮೆ ಪರೀಕ್ಷೆ ಮಾಡೋಂಗಿಲ್ಲ. ನನ್ನ ದಾರಿ ನನಗೆ, ನಾನು ಬಂಡೇಳ್ತೀನಿ ಅಂತ ಡಿಕೆ ಶಿವಕುಮಾರ್ ನಿರ್ಧಾರ ಮಾಡಿದಂತಿದೆ. ಕಾದು ಕಾದು ಸುಸ್ತಾಗಿ ಡಿಸಿಎಂ ಕೆರಳಿದಂತೆ ಕಾಣ್ತಾ ಇದೆ. ಶಿವಕುಮಾರ್ ಕೆರಳಿದರೆ ಎಲ್ಲ ಛಿದ್ರ ಆಗಬಹುದಾ? ಕಾಂಗ್ರೆಸ್ನ ಮೇಲೆ ಪರಿಣಾಮ ಬೀರಬಹುದಾ? ಅಷ್ಟರೊಳಗೆ ಹೈಕಮಾಂಡ್ ಎಚ್ಚೆತ್ತುಕೊಂಡು ಮತ್ತೆ ಸಮಾಧಾನ ಪಡಿಸಿ ಡಿಸಿಎಂ ಚೇರ್ನಲ್ಲೇ ಕೂರಿಸ್ತಾರಾ ಅಥವಾ ಸಿಎಂ ಚೇರ್ಗೆ ಕರ್ಕೊಂಡು ಬರ್ತಾರಾ? ಇದು ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಈಗ